ಇಂದು ಬೆಂಗಳೂರು ಮಹಾಸಭಾ ಕ್ಷೇತ್ರಕ್ಕೆ ಒಂದು ಸಂತೋಷದ ದಿನ. ನಾವು ಕಂಡಂಥ ಕನಸನ್ನು ನನಸಾಗುವಂಥ ಸಂದರ್ಭ. ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಮಹಾಸಭಾ ಕ್ಷೇತ್ರಕ್ಕೆ ನಾವು ಸುಮಾರು ಕರ್ನಾಟಕ ಪ್ರವಾಸದಲ್ಲಿದ್ದಾಗ ಬೆಂಗಳೂರು ಮಹಾಸಭಾ ಕ್ಷೇತ್ರ ದೊಡ್ಡ ಧರ್ಮಕ್ಷೇತ್ರ ಇಬ್ಬರು ಆಕ್ಷನರಿ ಕ್ಷೇತ್ರ ತಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿ ಧರಣಿ ಮಾಡಿದ್ದೇವೆ. ಈಗ ಅನೇಕ ಹೋರಾಟಗಳ ಪ್ರತಿಫಲವಾಗಿ ಇವತ್ತು ಮಣ್ಣಿನ ಮಕ್ಕಳಾದಂಥ ಆರೋಗ್ಯ ಸಚಿವರು ಮತ್ತು ಜೋಸೆಫ್ ಶಶಿರವರು ಅದನ್ನು ಉಪ ಧರ್ಮಾಧ್ಯಕ್ಷರಾಗಿ ರೋಮ್ನಿಂದ ಆಯ್ಕೆಯಾಗಿದ್ದಾರೆ. ನಾವು ಮೊದಲಿಗೆ ದೇವರಿಗೆ ಧನ್ಯತೆಯನ್ನು ಸಲ್ಲಿಸಬೇಕು. ಜೊತೆಗೆ ಪೋಪ್ ಫ್ರಾನ್ಸಿಸ್ ಅವರಿಗೆ ನಾವು ತುಂಬ ಋಣಿಯಾಗಬೇಕು. ವಿಶೇಷವಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರು ಈ ವಿಚಾರದಲ್ಲಿ ಬಹಳ ಕಾಳಜಿ ವಹಿಸಿ ಈ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಕನ್ನಡ ಪರ ಸಂಘಟನೆಗಳು, ಒಂದು ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತ ಕನ್ನಡ ಸಂಘ, ಕರ್ನಾಟಕ ಕ್ರೈಸ್ತ ಕನ್ನಡ ಬಳಗ ಹಾಗೂ ಕನ್ನಡ ಜಾಗೃತಿ ಬಳಗದ ವತಿಯಿಂದ ಇವತ್ತು ಈ ಒಂದು ಗೌರವ ಸನ್ಮಾನ, ನಾಗರಿಕ ಗೌರವ ಸನ್ಮಾನವನ್ನು ನಮ್ಮ ಪೂಜ್ಯರಾದಂಥ ಆರೋಗ್ಯ ಸಚಿವರು ಮತ್ತು ಸೊಸೆ ಆದನವರು ಗೌರವವನ್ನು ಅರ್ಪಿಸಿದ್ದಾರೆ. ದಯಮಾಡಿ ನಮ್ಮ ಇಬ್ಬರು ಧರ್ಮಾಧ್ಯಕ್ಷ ವೇದಿಕೆಗೆ ಬರುವುದನ್ನು ಕೇಳಬಹುದು. ಹಾಗೆಯೇ ನಮ್ಮ ಕರ್ನಾಟಕ ಕ್ರೈಸ್ತ ಕನ್ನಡ ಧರ್ಮಾಧ್ಯಕ್ಷ ಸಂಘದ ಉಪಾಧ್ಯಕ್ಷರಾದ ಶ್ರೀ ಬಕ್ರಮ್ ಅವರು ವೇದಿಕೆಗೆ ಹಾಗೆ ಐಸಾಕನವರು ದಯಮಾಡಿ ವೇದಿಕೆಗೆ ಆಗಮಿಸಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನಮ್ಮ ದೇವಿ ಭಗವಂತನವರು ದೇವರ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ. ಎಲ್ಲ ವೇಳೆಯೋಳು ದೇವಾ ಎಲ್ಲ ವೇಳೆಯೋಳು ದೇವಾ ನಿಮ್ಮನೆ ಸ್ತುತಿವೆ. जय भारत जननीय तनुजाते, जय हे कर्नाटक माते, जय सुंदर नदी वनगण नाडे, जय हे रस ऋषिगण पीडे, भूदेविय मुकुटद नवमणिये, गंधद चंदद ಹೊನ್ನಿನ ಗಣಿಯೇ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ಮೇಲನ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿರ್ಣಯ ಪುತ್ರಿನ ಮಾಲೆ, ಕಪಿಲ ಪತಂಜಲ ಗೌತಮದಿನನು, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ನೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ ಜನಗಣ ಓದುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ನುಡಿದಾಡುವ ಗೇಯ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ. ದಯವಿಟ್ಟು ಆಗಮಿಸಬೇಕೆಂದು ಕೇಳಿದ್ದೇವೆ. ಶ್ರೀ ಐಸಕ್ ಇಂದು ಬೆಂಗಳೂರು ಮಹಾಧರ್ಮ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಸಂತೋಷದ ದಿನ. ಈ ಒಂದು ದಿನಕ್ಕಾಗಿ ಸುಮಾರು ವರ್ಷಗಳಿಂದ ಕಾದಿದ್ದೆವು. ಆ ಒಂದು ಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಒಂದು ಒದಗಲಿದೆ. ಇಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಅವರಿಗೆ ಮೊದಲಿಗೆ ನಾವು ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಕೃತಜ್ಞತೆಗಳನ್ನ ನಮ್ಮ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸೋಣ. ಇಂದು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ನೂತನ ಸಹಾಯ ಉಪ ಧರ್ಮಾಧ್ಯಕ್ಷರಿಗೆ ದರ್ಶಕಗಳಾಗಿ ಹಾಗೂ ನಿಯೋಜಿತ ಧರ್ಮಾಧ್ಯಕ್ಷಗಳಾಗಿ ಇವರನ್ನ ಆಯ್ಕೆ ಮಾಡಿರುವುದು ದೇವರ ಇಚ್ಛೆ. ನಾವು ದೇವರಿಗೆ ಸ್ತೋತ್ರ ಮಹಿಮೆಯನ್ನ ಸಲ್ಲಿಸೋಣ. ಒಂದನೆಯ ಸ್ವಾಮಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸತೀಶ್ ಆರೋಗ್ಯರಾಜ್ ಇವರು ನಿಯೋಜಿತ ಧರ್ಮಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಹಾಗೂ ಕನ್ನಡ ಹೋರಾಟಗಾರರ ಪರವಾಗಿ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನಾವು ಅವರಿಗೆ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ನೂತನವಾಗಿ ನಿಯೋಜಿತ ಧರ್ಮಾಧ್ಯಕ್ಷರಾಗಿ ಜೋಸೆಫ್ ಹುಸೇನ್ ಅವರು ಆಯ್ಕೆಯಾಗಿದ್ದಾರೆ. ಅವರನ್ನು ಸಹ ನಮ್ಮ ಸಂಘಟನೆಗಳ ಪರವಾಗಿ ಹಾಗೂ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೂ ಸಹ ಸುಸ್ವಾಗತವನ್ನು ಮಾಡುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾಗಿದ್ದು ಧರ್ಮಾಧ್ಯಕ್ಷರು ಕಾರಣಾಂತರಗಳಿಂದ ಅವರು ಧರ್ಮಕ್ಷೇತ್ರದಲ್ಲಿ ಒಂದು ಬಲಿಪೂಜೆ ಇರುವುದರಿಂದ ಅವರು ಹೊರಟಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವಂಥವರು ಅವರಿಗೂ ಸಹ ಹಾಗೆಯೇ ಈ ಪಾಲನಾ ಭವನದ ನಿರ್ದೇಶಕರಾದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಂದನೀಯ ಸ್ವಾಮಿ ಸಿರಿಲ್ ವಿಕ್ಟರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯಾವಾಗಲೂ ನಮ್ಮೊಂದಿಗಿದ್ದು ಹೋರಾಟದ ಕಿಚ್ಚನ್ನು ಹಚ್ಚಿ ನಮ್ಮೆಲ್ಲರನ್ನ ಒಂದುಗೂಡಿಸಿ ಒಮ್ಮತವಾಗಿ ನಮ್ಮನ್ನು ನಡೆಸಿಕೊಂಡು ಬರುತ್ತಿರುವಂಥ ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು ಆದಂಥ ಅಖಿಲ ಕರ್ನಾಟಕ ಕ್ರೈಸ್ತರ ಕನ್ನಡ ಸಂಘದ ಅಧ್ಯಕ್ಷರು ಆದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀಮಂತ ನಾಯಕ. ಹಾಗೆ ಇವರು ಲೋಕಲ್ ಚಳುವಳಿಯಿಂದ ಹಿಡಿದು ಇಂದಿನ ಎಲ್ಲ ಚಳುವಳಿಗಳಲ್ಲೂ ಕಾವೇರಿ ಯಾವುದೇ ಇರಲಿ ಚಳುವಳಿಗಳಲ್ಲಿ
ಮುಂಚೂಣಿಯಲ್ಲಿರುವಂತಹ ಏಕೈಕ ನಾಯಕ, ಕ್ರೈಸ್ತರ ನಾಯಕ ಎಂಬ ಬಿರುದನ್ನು ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಫೇಲ್ ರಾಜ್ರವರಿಗೆ ಸ್ವಾಗತವನ್ನು. ಅದೇ ರೀತಿ ಕರ್ನಾಟಕ ಪರಿಸರ ಕನ್ನಡ ಅಭಿಮಾನಿಗಳ ಒಕ್ಕೂಟದ ಕಾರ್ಯದರ್ಶಿಯಾಗಿ ಇವರು ವಿನೂತನವಾದ ನಾಯಕರು. ಧರ್ಮಕೇಂದ್ರವನ್ನ ಮುನ್ನಡೆಸಿಕೊಂಡು ಧರ್ಮಕೇಂದ್ರದಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಅದೇ ರೀತಿ ನಮ್ಮ ಸಂಘದ ಎಲ್ಲ ವಹಿವಾಟುಗಳ ಕೆಲಸಗಳನ್ನು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಇವರು ಸಹ ಅನೇಕ ರಾಜ್ಯದ ಯಾವುದೇ ಸಂಘಟನೆಯ ಪರವಾಗಿ ಒಕ್ಕೂಟದಲ್ಲಿ ನಾವು ಒಂದಾಗಿ ಈ ಹೋರಾಟಗಳಲ್ಲಿ ಭಾಗವಹಿಸುತ್ತಿರುವ ಹಾಗೂ ತಮ್ಮನಹಳ್ಳಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿಯೂ ಹಾಗೂ ಈ ಕನ್ನಡ ಅಭಿಮಾನಿಗಳ ಒಕ್ಕೂಟದ ಕಾರ್ಯದರ್ಶಿಗಳಾಗಿಯೂ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿಯೂ ಇವರು ಈ ನಾಡಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನನ್ನ ಒಳನಾಡಿನ ಸಹೋದರ ಪತ್ರೋಕ್ರವರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಈಗಾಗಲೇ ಲೋಕಸಭಾ ಚುನಾವಣೆಗೆ ನಿಂತು ನಾನು ಸಹ ಸ್ಪರ್ಧೆ ಮಾಡುತ್ತೇನೆ. ಈ ಕರ್ನಾಟಕದಲ್ಲಿ ಈ ಬೆಂಗಳೂರಿನಲ್ಲಿ ನಾನು ಕ್ರೈಸ್ತರ ನಾಯಕನಾಗಿ ನಿಲ್ಲುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡರಾಗಿ ಕೆಪಿಸಿಸಿ ಸದಸ್ಯರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮತ್ತು ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕೆಳದಿ ಶಾಂತಕುಮಾರ್ ಅವರು, ಇವರ ಬಗ್ಗೆ ನಾವು ಹೇಳಲು ಸಾಧ್ಯ. ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಇಲ್ಲಿ ಭೇದ ಭಾವವಿಲ್ಲದೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ. ಇವರು ಎಲ್ಲರನ್ನ ಸಮಾನವಾಗಿ ಕೊಂಡೊಯ್ಯುವಂತಹ ವ್ಯಕ್ತಿ. ಇವರನ್ನು ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸಲು ಬಯಸುತ್ತೇನೆ. ಅದೇ ರೀತಿ ಕರ್ನಾಟಕ ಅಭಿಮಾನಿಗಳ ಒಕ್ಕೂಟದ ಮುಖಂಡರು ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಕಾರ್ಯದರ್ಶಿಗಳನ್ನು ಅಥವಾ ಆ ಸಂಘದ ಎಲ್ಲ ಕಾರ್ಯಗಳ ಮುಖಂಡರೆಲ್ಲರೂ ಈ ವಯಸ್ಸಲ್ಲೂ ಸಹ ಯುವಕರಂತೆ ಯುವಕರಂತೆ ಮುನ್ನಡೆಯುತ್ತಿರುವ ನಮ್ಮ ನಿಮ್ಮೆಲ್ಲರ ರೀತಿಯ ದೇವಕುಮಾರಣ್ಣ ಅವರಿಗೂ ಸಹ ಸ್ವಾಗತವನ್ನು ನಾನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಗಳನ್ನು ನಾವು ಯಾವುದೇ ಬೇಡಿಕೆಗಳನ್ನ ತಂದು ಧರ್ಮಾಧ್ಯಕ್ಷರ ಬಳಿ ಮಾತಾಡಬೇಕು, ಇಲ್ಲಿ ಕೆಲವು ಗುರುಗಳಲ್ಲಿ ಮಾತಾಡಬೇಕು, ನಾವೇನೇ ಒಂದು ನಮಗೆ ಒಂದು ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಇದೆಲ್ಲ ಸಮಯವನ್ನ ಪಡೆದುಕೊಳ್ಳುವಂತ ಹಿಂದೆ ಕೂತಿದ್ದಾರೆ ಅವರು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಇಲ್ಲಿ ಆಗಿ ನಮಗೆ ಸಹಾಯಕರಾಗಿ ಇಲ್ಲಿ ಅವರು ಮಾಡುವಂತ ಕೆಲಸಗಳಿಗೆ ಶ್ಲಾಘನೀಯ ಅಂತ ವ್ಯಕ್ತಿಯ ಈ ಒಂದು ಕಾರ್ಯಕ್ರಮವನ್ನು ನಾನು ಸ್ವಾಗತಿಸಲು ಬಯಸುತ್ತೇನೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾಂತರಾಜರವರ ಅಣ್ಣನವರನ್ನು ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಈಗ ಸೇರಿರುವ ಡಾಕ್ಟರ್ ಜೋನಾಸ್ ಶೀಲಾ ಶಾಂತರಾಜ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಲೈವ್ ಚಂದ್ರು, ಕನ್ನಡ ಲೈವ್ ಚಂದ್ರು ಅಂತ ಹೇಳಿದ್ರು, ನಾವು ಲವ್ ಚಂದ್ರು ಅಂತ ಕರಿತೀವಿ, ಕನ್ನಡದ ಲವ್ ಚಂದ್ರು. ಇವರು ಮಾಡುವ ಕೆಲಸ ತುಂಬಾ ಶ್ಲಾಘನೀಯವಾದದ್ದು. ಎಲ್ಲೇ ಬಲಿಪೂಜೆಗಳು ನಡೆಯಲಿ, ಎಲ್ಲೇ ಒಂದು ಯಾಜಕ ದೀಕ್ಷೆಗಳು ನಡೆಯಲಿ, ಸನ್ಯಾಸಿ ಒಂದು ಸಿಸ್ಟರ್ಸ್ ಅವ್ರದ್ದು ಪಟ್ಟಾಭಿಷೇಕ ನಡೆಯಲಿ, ಅಥವಾ ಯಾವುದೇ ಬ್ರಹ್ಮಪ್ರಸಾದ ಎಲ್ಲೇ ಕಾರ್ಯಕ್ರಮಗಳು ನಡೆಯಲಿ, ಇವರು ಲೈವ್ ಆಗಿ ಲವ್ ಆಗಿ ನಮಗೆ ತೋರಿಸುವಂತ ಲವ್ ಚಂದ್ರರವರಿಗೆ ಸ್ವಾಗತವನ್ನು. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಕೆಲವು ವ್ಯಕ್ತಿಗಳನ್ನು ನಾವು ನೋಡಬೇಕು, ಅವರ ಸೇವೆ ಅಪಾರವಾದ. ಅದೇ ರೀತಿ ಅವರನ್ನು ಈ ಒಂದು ವೇದಿಕೆಗೆ ಹಾಗೂ ಈ ಒಂದು ಕಾರ್ಯಕ್ರಮ ನಾನು ಸ್ವಾಗತಿಸುತ್ತೇನೆ. ಎಲ್ಲರ ಹೆಸರುಗಳು ಹೇಳ್ತಾ ಹೋದರೆ ಸಮಯ ಸಾಲುವುದಿಲ್ಲ.
ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಸಾಹಿತಿಗಳು ಹಾಗೂ ಬರಹಗಾರರು ಆದಂಥ ನಮ್ಮೆಲ್ಲರ ಹಿರಿಯ ನಾಯಕರು ಆದಂಥ ಬಿ.ಸಿ. ಹನುಮಂತಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಎಲ್ಲರೂ ನಾಯಕರೇ ಹಾಗೂ ಕಾರ್ಯಕರ್ತರೇ. ನೀವೆಲ್ಲರೂ ಒಗ್ಗಟ್ಟಾಗಿ ಈ ಧರ್ಮಕ್ಷೇತ್ರಕ್ಕೆ ಕನ್ನಡಕ್ಕೆ ತಮ್ಮದೇ ಆದಂತಹ ಸೇವೆಗಳನ್ನು ಸಲ್ಲಿಸುತ್ತಿರುವ ಎಲ್ಲ ನನ್ನ ಪ್ರೀತಿಯ ಕನ್ನಡದ ಕಟ್ಟಾಳುಗಳಿಗೆ, ನನ್ನ ಕನ್ನಡದ ಕಣ್ಮಣಿಗಳಿಗೆ, ಹಿರಿಯರಿಗೆ ಹಾಗೂ ಕಿರಿಯರಿಗೆ ಎಲ್ಲರಿಗೂ ಸೇರಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ಸ್ವಾಗತವನ್ನು ಅನುವು ಮಾಡಿಕೊಂಡಂತ ಈ ವೇದಿಕೆಗೆ ನನ್ನ ನಮಸ್ಕಾರವನ್ನು ಹೇಳುತ್ತಾ ಮುಗಿಸುತ್ತೇನೆ. ಈಗ ಕರ್ನಾಟಕ ಕನ್ನಡ ಬೇಸಿಸ್ ಸಂಘದ ಅಧ್ಯಕ್ಷರಾದ ಪ್ರಸ್ತಾವ. ದೇವರಿಗೆ ಸ್ತೋತ್ರ. ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಇತಿಹಾಸ ಪುಟಗಳಲ್ಲಿ ಈ ಆಗಸ್ಟ್ ತಿಂಗಳಿನಲ್ಲಿ ಮರಿಯಮ್ಮನವರ ದೇವಮಾತೆಯ ಹಬ್ಬವನ್ನು ಆಚರಿಸುವ ಜೊತೆಯಲ್ಲಿ ನಿಜವಾದ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ತಿಂಗಳು. 1953ರಲ್ಲಿ ಈ ಮಹಾಧರ್ಮ ಕ್ಷೇತ್ರ ನಿಮ್ಮೆಲ್ಲರ ನೆಚ್ಚಿನ ಮಹಾಧರ್ಮ ಕ್ಷೇತ್ರರಾಗಿದ್ದಂಥ ಬಸವಮರಿಯವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ಮಹಾಧರ್ಮ ಕ್ಷೇತ್ರಕ್ಕೆ ಇವತ್ತು ಒಂದು ಸುವರ್ಣ ಅವಕಾಶ, ಸುವರ್ಣ ಅಕ್ಷರದಲ್ಲಿ ಬರೆಯುವ ಒಂದು ಕೆಲಸ ಆಗಿದೆ. ಅದಕ್ಕೆ ಅನೇಕ ಜನರ ಶ್ರಮ, ಹೋರಾಟ, ಪ್ರಾರ್ಥನೆ ಈ ಎಲ್ಲವೂ ಸೇರಿ ಇವತ್ತು ನಮಗೆ ನಿಜವಾದ ಸ್ವತಂತ್ರವನ್ನು ತಂದುಕೊಳ್ಳುವ ಒಂದು ಕೆಲಸವನ್ನು ನಮ್ಮ ಪೋಪ್ ಫ್ರಾನ್ಸಿಸ್ ಅವರು, ವಿಶೇಷವಾಗಿ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾದ ಡಾಕ್ಟರ್ ಪಿ.ಎಲ್. ಮಂಗಳ್ ಅವರು ಬಹಳ ರೀತಿಯಲ್ಲಿ ಶ್ರಮವಹಿಸಿದ್ದಾರೆ. ಅವರು ಬಂದ ನಂತರ ಹರಿದು ಹಂಚಿ ಓದಿದಂಥ ಕರ್ನಾಟಕವನ್ನು ಯಾವ ರೀತಿ ಒಂದುಗೂಡಿಸುವ ಕೆಲಸವನ್ನು ಆಗ ಕನ್ನಡ ಹೋರಾಟಗಾರರು ಏಕೀಕರಣ ಮೂಲಕವಾಗಿ ಕರ್ನಾಟಕ ಎಂದು ಹೇಳಿ ನಾಮಕರಣ ಮಾಡಿದ ಆ ಸಂದರ್ಭವನ್ನು ಅನುಸರಿಸಿ ಇವತ್ತು ಮಹಾಧರ್ಮಾಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ. ಎಲ್ಲರನ್ನೂ ಒಂದೇ ತಾಯಿಯ ಮಕ್ಕಳನ್ನಾಗಿ ನಿಲ್ಲಿಸುವಂಥ ಕೆಲಸವನ್ನು ಮಾಡುತ್ತಾರೆ. ಓದಕ ಮನೆ ಬಂದ ನಂತರ ಅನೇಕ ಧರ್ಮಾಧ್ಯಕ್ಷರು ಬಂದರು. ಅವರು ಯಾರೂ ಕೂಡ ಜನರ ಪರವಾಗಿ ಕೆಲಸ ಮಾಡಲಿಲ್ಲ, ನಮ್ಮ ಭಾಷೆಯ ಬಗ್ಗೆ ಮಾಡಲಿಲ್ಲ, ನಮ್ಮ ಧರ್ಮದ ಬಗ್ಗೆ ಕಾಳಜಿ ವಹಿಸಲಿಲ್ಲ, ನಮ್ಮ ಜನರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಎಲ್ಲರೂ ಕಂಟಕರಾಗಿ ಬಂದು ಹೋದರು. ಆದರೆ ವಿಶೇಷವಾಗಿ ನಮ್ಮ ಬೆಂಗಳೂರು ಮಹಾಧರ್ಮದ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಗುಣಗಳನ್ನು ನಾವು ಭಾಳ ಇಷ್ಟಪಟ್ಟಿದ್ದೇವೆ. ನಮಗೂ ಅವರು ಆವಾಗಿಂದಾಗಿ ಮಾತುಕತೆಗಳು ಅವು ನಡೀತಾನೆ. ಆದರೆ ಪ್ರೀತಿ ಮಾತ್ರ ವಿಶ್ವಾಸ ಎಲ್ಲೂ ನಾವು ಕಳ್ಕೊಂಡಿಲ್ಲ, ಅವರು ಕಳ್ಕೊಂಡಿಲ್ಲ. ಇದು ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ. ಅವರು ಇವತ್ತು ನಿರಾಶ್ರಿತರಿಗೆ ಮಣಿಪುರದಲ್ಲಿ ನಡೆದಂತಹ ಘಟನೆಯ ಕಂಡ್ರೆ ಮೈ ತುಂಬುತ್ತದೆ. ಭಾರತದಲ್ಲಿ ಅಂತ ಕೆಟ್ಟ ಘಟನೆ ನಡೆದಿಲ್ಲ. ಅಂತ ಘಟನೆ ನಡೆದಾಗ ಅಲ್ಲಿನ ಮಕ್ಕಳು ಬೆಂಗಳೂರಿಗೆ ಬಂದಾಗ, ಕರ್ನಾಟಕ ಬಂದಾಗ ಮಣಿಪುರದ ಜನರನ್ನ ಕರೆದು ತಮ್ಮ ಮನೆಯಲ್ಲಿ ಜಾಗ ಕೊಟ್ಟು ಅವರಿಗೆ ಊಟ ಪ್ರಚಾರವನ್ನು ಇನ್ನೂ ಮಾಡ್ತಾರೆ. ಇದು ದೊಡ್ಡ ಕೆಲಸ. ಅದು ಚಪ್ಪಾಳೆ ಕೊಡಗಿನಲ್ಲಿ ಆದಂಥ ಪ್ರವಾಹಗಳಿಗೆ ಅದು ಹೌದು ಜನರಾಗಿ. ಈಗ ತಾನೇ ಮೊನ್ನೆ ನಾವೆಲ್ಲ ಹೋಗಿದ್ದ ಕ್ರಾಸಲ್ಲಿ ಒಂದು ಸಭೆ ಕಲಿಸಿದ್ವಿ. ಯಾವ ನಮಗೆ ಆಹ್ವಾನ ಕೊಡ್ತೀವಿ. ಅವತ್ತು ಗಣ್ಯರನ್ನ ಕರೆದು ಇವತ್ತು ಕರ್ನಾಟಕದಲ್ಲಿ ಆಗಿರುವಂಥ ಚಿಕ್ಕಮಗಳೂರಾಗಿರುವಂಥ ನೆರೆಗೆ ನಾವು, ಜೊತೆಗೆ ಕೇರಳದಲ್ಲಾಗಿರುವಂಥ ನೆರೆಗೆ ನಾವು ಸಹಾಯ ಮಾಡಬೇಕಂತ ಹೇಳಿ ಅವರು ಜನರನ್ನು ಸೇರಿಸಿ ಇವತ್ತು ಜನರಿಗೆ ನೆರವಾಗುವಂಥ ಆರ್ಥಿಕ ನೆರವಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ.
ರೀತಿಯ ಒಳ್ಳೆಯ ಕೆಲಸ. ಅದೇ ದೇವರು ಎಂತಹ ಶಕ್ತಿಯನ್ನು ನಮ್ಮ ವಿರುದ್ಧ ಕಟ್ಟಲು ಕೂಡ ಪ್ರೀತಿಸುವ ಕುರಿತಾಗಿಯನ್ನು ಕಳಿಸಿದ್ದಾರೆ ಅಂದರೆ ಇವತ್ತು ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಿದ್ದಾರೆ, ವಿಶ್ವಾಸ ಮಾಡ್ತಿದ್ದಾರೆ. ಒಂದು ಐತಿಹಾಸಿಕ ದಿನವನ್ನು ಅಂದುಕೊಂಡಿದ್ದಾರೆ. ಇವತ್ತು ಇಬ್ಬರು ಕಿರಿಯ ವಯಸ್ಸಿನ ಹಿರಿಯರಿದ್ರು, ಹಿರಿಯ ದೊಡ್ಡವರಿದ್ರು. ಆ ಕಿರಿಯ ವಯಸ್ಸಿನ ನಮ್ಮ ಆರೋಗ್ಯ ರಾಜ್ಯ ಮತ್ತು ಜೋಸೆಫ್ ನಾವು ವಿಶ್ವಾಸವನ್ನು ಗಳಿಸಿಕೊಂಡು, ಅವರ ಪ್ರೀತಿಯನ್ನು ಗಳಿಸಿಕೊಂಡು, ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಜನರ ಪರವಾಗಿ ಕೆಲಸ ಮಾಡಬೇಕು, ನೀವು ನನ್ನ ಜೊತೆ ಇರಬೇಕು ಅಂತೇಳಿ ಇಬ್ಬರನ್ನು ಆಯ್ಕೆ ಮಾಡಿದ್ದಾರಲ್ಲ, ಅದು ಇದಕ್ಕೂ ಒಂದು ರೀತಿಯ ನಾವು ಎಲ್ಲರೂ ಸಂತೋಷ ಪಡಬೇಕಾಗ್ತದೆ ಅಂತ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮ ಹೋರಾಟ ನಿಮಗೆಲ್ಲ ಗೊತ್ತಿದೆ. ನಮ್ಮ ಹೋರಾಟ ನಿಜವಾದ ಪ್ರಾಮಾಣಿಕವಾದ ಹೋರಾಟ. ನಮ್ಮ ಪಿ ಸಿ ಸ್ವಾಮಿಯವರು ಬಂದಿದ್ದಾರೆ. ನಮ್ಮ ಪೆರಡ ಇವತ್ತಿರಬೇಕಾಗಿತ್ತು, ಏಕ ಪ್ರಾಜೆಕ್ಟ್ಸ್ ಬರಬೇಕಾಗಿತ್ತು. ಎಂತೆಂಥ ಆಯಪ್ಪ ಜಾಫೆ ಎಂತೆಂಥ ಹೋರಾಟಗಾರರು ಇದಕ್ಕಾಗಿ ಹೋರಾಟ ಮಾಡಿದ್ದಾರೆ. ಈ ಹೋರಾಟ ಭಾರತದ ಇತಿಹಾಸದಲ್ಲಿ ಚಿನ್ನದ ಅಕ್ಷರದಲ್ಲಿ ಬರೆಯಬೇಕು ಅಂತ ಹೋರಾಟ. ಕ್ರೈಸ್ತ ಧರ್ಮದ ಒಳಗೆ ಒಂದು ಹೋರಾಟ ಕಿಚ್ಚನ್ನು ಹಚ್ಚಿ ನಮ್ಮಲ್ಲಿ ಜಾಗೃತಿ ಮೂಡಿಸುವ ಮೂಲಕ ನಮ್ಮ ಧರ್ಮವನ್ನ, ನಮ್ಮ ಭಾಷೆಯನ್ನ, ನಮ್ಮ ಜನರನ್ನ ಉಳಿಸಿಕೊಳ್ಳುವ ಹೋರಾಟ ಅಂದರೆ ಅದು ಕ್ರೈಸ್ತ ಹೋರಾಟ ಒಂದೇ. ಡಾಕ್ಟರ್ ಎಂ ಚಿದಾನಂದಮೂರ್ತಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು, ಈ ನಾಡಿನ ಸಾಹಿತ್ಯದ ಹೋರಾಟಕ್ಕೆ ಬೆಂಬಲ ಕೊಟ್ಟರು, ಹೋರಾಟಗಾರರಿಗೆ ಬೆಂಬಲ ಕೊಟ್ಟರು, ಗುರುಗಳು ಕೊಟ್ಟರು. ಅವರು ಹೇಳ್ತಾರೆ ಚಿದಾನಂದಮೂರ್ತಿ, ಇವತ್ತು ನಾವು ಒಬ್ಬ ಹಿಂದೂ ಆದರೂ ಕೂಡ ಕ್ರೈಸ್ತರ ಶಿಸ್ತು, ಅವರ ನಡತೆ, ಅವರ ಬದ್ಧತೆ ನಮ್ಮಲ್ಲಿದೆ. ನಾವು ಗೋಕಾಕ್ ಚಳವಳಿಗೆ ದುಂಬಬೇಕಂದ್ರೆ ಕ್ರೈಸ್ತರ ಹೋರಾಟವನ್ನು ನೋಡಿ, ಅವರ ಶಿಸ್ತನ್ನು ನೋಡಿ ನಾನು ಗೋಕಾಕ್ ಚಳವಳಿಯನ್ನು ಮಾಡಿದೆ. ರಾಜ್ಕುಮಾರ್ ಕೂಡ ನಮ್ಮ ಹೋರಾಟಕ್ಕೆ ಎದ್ದೆದ್ದು ಕೈ ಜೋಡಿಸಿದ್ರು. ಈ ನಾಡಿನಲ್ಲಿರುವಂಥ 95% ಸಾಹಿತ್ಯಗಳು ಇದನ್ನು ತೆಗೆದುಕೊಂಡು ಗೋಕಾಕ್ ತೆಗೆದುಕೊಂಡು ಅಂಬಾನ ತೆಗೆದುಕೊಂಡು ಕಮಲಾ ಆಹಾರವನ್ನು ಎಷ್ಟೋ ಸರ್ಕಾರದಿಂದ ಒಂದು ಬೆಂಬಲವನ್ನು ಕೊಟ್ಟಿದ್ದಕ್ಕೆ ನಾವು ಇವತ್ತು ಶಕ್ತಿ ಮಾಡಿದ್ದೀವಿ. ನಮ್ಮ ಅನೇಕ ಯೋಜನೆಗಳಿದೆ. ನಾವು ಬರೀ ಭಾಷೆಗಾಗಿ ಹೋರಾಟ ಮಾಡ್ತಿಲ್ಲ, ಕ್ರೈಸ್ತರ ಜೀವನಕ್ಕೆ. ಕ್ರೈಸ್ತಂದ್ರೆ ಯಾರು? ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ರೈಸ್ತರು, ಎಲ್ಲ ಭಾಷೆಗಳು ಕನ್ನಡಿಗರು. ಯಾವ ಭಾಷೆಗಳು ನಾವು ವಿರೋಧ ಮಾಡ್ತೀವಿ? ಕನ್ನಡ, ತಮಿಳು, ಮಲಯಾಳಿ ಎಲ್ಲರೂ ಕೂಡ ಕನ್ನಡಿಗರೇ. ಕರ್ನಾಟಕ ಸರ್ಕಾರವನ್ನು ಕೂಡ ಇಲ್ಲಿ 10 ವರ್ಷ 15 ವರ್ಷ ಮಾಡುವವರು ಅವರೆಲ್ಲ ಕನ್ನಡಿಗರು ಅಂತ ಮಾಡ್ತೇವೆ. ನಾವು ಕೂಡ ಅದನ್ನು ನಾವು ಒಪ್ಪಿಕೊಳ್ಳಬೇಕು. ಇವತ್ತು ಸುಸೇನ ನಮ್ಮ ಮಾತೃಭಾಷೆ ತಮಿಳು. ಅವರು ಬೆಂಗಳೂರಲ್ಲಿ ಇದ್ದು, ಬೆಂಗಳೂರಿನಲ್ಲಿ ಜೀವನ ನಡೆಸಿ, ಬೆಂಗಳೂರಿನ ಚರ್ಚಿನ ಕಷ್ಟಗಳನ್ನು, ನೋವುಗಳನ್ನು ತಿಳ್ಕೊಳ್ಳೋಂಥವ್ರು ಅವರು ಇವತ್ತು ನಮಗೆ ಧರ್ಮಾಧ್ಯಕ್ಷರಾಗಿ ಬಂದಿದ್ದಾರೆ. ನಮ್ಮ ಸತೀಶ್ ರಾಜರವರು ಈ ನಾಡಿನ ಮಣ್ಣಿನವರ, ವಿಶೇಷವಾಗಿ ನನ್ನದು ಹೆಮ್ಮೆ, ನಮ್ಮ ಗುಡಿದಳ್ಳಿಯ ಮಗ, ಮೈಸೂರು ರಸ್ತೆಯ ಸಂತ ಅನ್ನಪೂರ್ಣ ದೇವಾಲಯದ ಮಗ, ಮಣ್ಣಿನ ಮಗ, ಸೋಮನಹಳ್ಳಿಯ ಮಗ, ಅವರು ಇವತ್ತು ಧರ್ಮಾಧ್ಯಕ್ಷರಾಗಿದ್ದಾರೆ. ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಇದು ನಾವೆಲ್ಲರೂ ದ್ರಾವಿಡರು, ದಕ್ಷಿಣ ಭಾರತದ ಜನ ದ್ರಾವಿಡ ಜನ, ಶಕ್ತಿಯುತವಾದ ಜನ. ನಾವೆಲ್ಲ ಒಂದಾದರೆ ಏನು ಮಾಡಿಲ್ಲ. ಎಂತಹ ಹೋರಾಟ, ಎಂತಹ ಇದು ನಾವೆಲ್ಲ ಒಂದಾಗಿ ಕೆಲಸ ಮಾಡಿ ಧರ್ಮಸಭೆಯನ್ನು, ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು. ಇವತ್ತು ತಮಿಳುನಾಡು ನೋಡಿ, ಆಂಧ್ರ ನೋಡಿ, ಕೇರಳ ನೋಡಿ, ಅಲ್ಲಿನ ಭಾಷೆಯೇ ಪ್ರಮುಖ, ಅಲ್ಲಿ ಜನರೇ ಪ್ರಮುಖ, ಅಲ್ಲಿನ ಸಂಸ್ಕೃತಿಯೇ ಪ್ರಮುಖ. ಅದು ಮಾತ್ರ ಎಲ್ಲರೂ ಒಂದಾಗಿ ಸಾಧ್ಯ. ಡಾಕ್ಟರ್ ಅಂಬೇಡ್ಕರ್ ಹೇಳ್ತಿದ್ದಾರೆ, ಒಂದು ಭಾಷೆ ಎಲ್ಲರನ್ನೂ ಗೂಡಿಸುತ್ತದೆ, ಹಲವಾರು ಭಾಷೆ ಚಿತ್ರಗೊಳಿಸುತ್ತದೆ. ಅವರು ಬರ್ತಿದ್ದಾರೆ. ಹಾಗೆಯೇ ನಮ್ಮ ಚರ್ಚ್ ಯೂನಿವರ್ಸಲ್ ಚರ್ಚ್, ನಾವು ಪ್ರೊಟೆಸ್ಟೆಂಟ್ CSI ಅನ್ಬೋದು, ಕ್ರೈಸ್ತರಲ್ಲ. ಯೂನಿವರ್ಸಲ್ ಚರ್ಚ್ ಅಂದರೆ ನಾವೆಲ್ಲರೂ ಒಂದಾಗಿ ಆ ಒಂದಾಗಿ ಹೋಗುವಂಥ ಕೆಲಸವನ್ನು ನಮ್ಮ ಈಗ ನಿಯೋಜಿತರಾಗಿರುವಂಥ ಸತೀಶ್ ಮತ್ತು ಹುಸೇನ್ ಅವರು ಇಬ್ಬರೂ ಸೇರಿ ಈಗಿನ ಧರ್ಮಾಧ್ಯಕ್ಷ ಕೈ ಜೋಡಿಸಿ ನಮ್ಮೆಲ್ಲರನ್ನ ಒಂದಾಗಿ ಕರ್ಕೊಂಡು ಹೋಗೋ ಕೆಲಸ ನಾವು ಮಾಡಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೋರಿಕೊಳ್ತೇನೆ. ಇಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ ಇರಬೇಕು. ನಾವು ಬಹಳ ಮಂದಿದ್ದೀವಿ ಸ್ವಾಮಿ. ನಮ್ಮ ಮಕ್ಕಳು ಹೇಳಿದ್ದಾರೆ ರಾಜಕೀಯದಲ್ಲಿಲ್ಲ,
IAS ಆಗಿಲ್ಲ, IPS ಆಗಿಲ್ಲ, ದೊಡ್ಡ ದೊಡ್ಡ ಹುದ್ದೆ ಇಲ್ಲ ನಮ್ಮವರು. ನಮ್ಮನ್ನು ನೈತಿಕವಾಗಿ ನೋಡಿದ್ದಾರೆ. ಆಳಿದಂಥ ಎಲ್ಲ ನಮ್ಮನ್ನ ದೂರ ಇಟ್ಟು ವಿದ್ಯಾಭ್ಯಾಸ ಇಲ್ಲ. ಕರಾವಳಿ ಪ್ರದೇಶದ ಮಂಗಳೂರು, ಉಡುಪಿ, ಕಾರವಾರದಲ್ಲಿರುವಂಥ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿಲ್ಲ, ಮೈಸೂರಿನಲ್ಲಿಲ್ಲ, ಬೆಳಗಾವಿ ಇಲ್ಲ. ಯಾಕೆ? ಅವರಿಗೆ ನಮ್ಮ ಸ್ವಾಭಿಮಾನದ ಕಿಚ್ಚು, ನಮಗಲ್ಲ. ನಾವು ಭೇದ ಇಲ್ಲ ನಮಗೆ. ಇಲ್ಲಿ ಬಾಳುವಂಥ ಎಲ್ಲ ಕೆಲಸ ಕಣ್ಣಿಗೆ ಎಲ್ಲರೂ ನಮ್ಮ ಬಯಸಿ, ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಅನ್ನ ಹಾಕುವಂಥ ಕೆಲಸವನ್ನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ, ಆಗ ಕೊಡಿ. ಕ್ರಿಸ್ತ ಕಂಡಂತ ಒಂದು ದೊಡ್ಡ ಅವರ ಆಲೋಚನೆ ಇದ್ದಂಥ ಒಂದು ದೊಡ್ಡ ಕ್ರಾಂತಿ ಈ ಕರ್ನಾಟಕದಲ್ಲಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಈಗ ಮೈಸೂರು, ಚಿಕ್ಕಮಗಳೂರು, ಗುಲ್ಬರ್ಗ, ಬಳ್ಳಾರಿ ಇಂಥ ಪ್ರದೇಶಗಳು ಕೂಡ ಮುಂದೆ ಆಗುವಂಥ ಸಂಭವ ಜಾಸ್ತಿ ಇದೆ. ಮೊನ್ನೆ ನಮ್ಮ ಮಕ್ಕಳಿಗೆ ಅವಕಾಶ ಮಾಡಿಕೊಡಬೇಕು ಧರ್ಮಾಧ್ಯಕ್ಷರು ಬಂದಿದೆ, ಸಂತೋಷ. ಅವರು ಬಂದು ಒಪ್ಪಿಕೊಂಡಿದ್ದು ಅವರ ಕೆಲಸದ ಒತ್ತಡದಲ್ಲಿ ಒಂದು ಪೂಜೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಅವರಿಗೆ ಆಗ್ರಹವನ್ನು ಮಾಡ್ತೇನೆ, ನಿಮ್ಮ ಈ ಕೆಲಸ ಮುಂದುವರಿಲಿ. ನಿಮಗೆ ನಾವು ನಿಮಗೆ ಜೊತೆಯಲ್ಲಿ ಇರ್ತೀವಿ. ಒಳ್ಳೆಯ ಕೆಲಸಕ್ಕೆ ನಾವು ಯಾವತ್ತೂ ಇರ್ತೀವಿ. ಕೆಟ್ಟದ್ದು ಮಾಡೋದಲ್ಲ ನೀವು ದೊಡ್ಡವರು ಕೂಡ ಇದನ್ನು ನೀವೆಲ್ಲರೂ ಅರ್ಥ ಮಾಡ್ತೀವಿ. ನಾವು ಇವರು ನಮ್ಮ ಸ್ವಾರ್ಥಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. 1962 ಅಂತಪ್ಪ, ಸ್ಟಾಲಿನ್ ಬ್ಯಾಪ್ಟಿಸ್ಟು, ದಸರಾ, ಥಾಮಸ್ಸು, ಋತುರಾಜು, ಜೋಸೆಫ್ ಐಗರ್ಸು, ಸೌರಿ ಏನು ಹಾಕಿಕೊಂಡಂಥ ದಾರಿ ಇದೆಯಲ್ಲ, ಈ ದಾರಿಯನ್ನು ನಡ್ಕೊಂಡು ಈ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಯುವಕರು ಇವತ್ತು ನಮಗೆ ಭಾಳ ಖುಷಿಯಿಂದ ನಮ್ಮ ಐಷಾಕು, ಬರ್ತೋನು, ಜಾತು, ಏನು ನಮ್ಮ ರಾಬರ್ಟು, ಪ್ರಸನ್ನ ಎಲ್ಲರೂ ನಮ್ಮ ಫೀಲ್ಡು, ನಮ್ಮ ಫೀಲ್ಡು ಇವರೆಲ್ಲ ಮುಂದೆ ಬರ್ತಾರೆ. ನಮ್ಮ ಕೃಷಿ ಸ್ವಾಮ್ಯರು ನಮಗಿಂತ ಸೀನಿಯರ್ ಹೋರಾಟ. ಅವ್ರು ಇವತ್ತು ನಮ್ಮ ರಾಬರ್ಟ್ ಇದ್ದಾರೆ, ಐಷಾಕಿದ್ದಾರೆ, ನಮ್ಮ ಚಿನ್ನಪ್ಪ ಇದ್ದಾರೆ, ಅಲ್ಫೋನ್ಸ್ ಇದ್ದಾರೆ, ಎಲ್ಲ ಅನೇಕ ನಮ್ಮ ಆರಕ್ಷಣೆ ಇದ್ದಾರೆ. ಇವೆಲ್ಲ ಸೇರಿ ಕೆಲಸವನ್ನು ಮಾಡೋಣ, ಈ ಧರ್ಮೋತ್ಸವವನ್ನು ಬೆಳೆಸೋಣ, ನಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ, ಕ್ರಿಸ್ತ ಆಗಿದಂಥ ದಾರಿ ಹೋಗೋಣ ಅಂತೇಳಿ ಇವತ್ತು ತಾವು ಈ ಕಾರ್ಯಕ್ರಮ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಉತ್ಪನ್ನವಾಗಿ ಸ್ವಾಗತವನ್ನು ಬಯಸಿ ನೂತನವಾಗಿ ಯೋಜನೆ ಬಂದಂಥ ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ. ಇಷ್ಟು ದಿನಗಳ ಕಾಲ ನಮ್ಮ ಕೂಗನಕ್ಕೆಗಳು ಯಾರಿದ್ದಿಲ್ಲ, ಈಗಲಾದರೂ ನಮ್ಮ ಕೂಗಿಗೆ ಬೆಲೆ ಕೊಡುವಂಥ ಮುದ್ದುಗಳು ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಧರ್ಮ ಹುಟ್ಟುತ್ತಾ ಹೋಗ್ತಾ ಇದೆ, ಬೆಳೀತಾ ಹೋಗ್ತಾ ಇಲ್ಲ. ಕಾರಣ ಅಷ್ಟೇ, ಪ್ರಾದೇಶಿಕ ಗುರುಗಳು ಕರ್ನಾಟಕದಲ್ಲಿ ಪ್ರಾದೇಶಿಕ ಗುರುಮಠ ಇಲ್ಲ. ಈ ಬೆಂಗಳೂರು ಧರ್ಮಕ್ಷೇತ್ರದಲ್ಲಿ ಎಷ್ಟು ಗುರುಗಳು ಆಗಿದ್ದೀರಾ, ಆಗಿ ಬೆಳೆದಿದ್ದೀರಾ, ಎಷ್ಟು ಜನ ಪಡೆದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ. ಇವತ್ತು ಸ್ವಾಮಿ ಎಲ್ಲ ರಿಲಿಜಿಯಸ್ ಗುರುಗಳಿಗೆ ನೀವು ಆ ಧರ್ಮ ಕೇಂದ್ರಗಳನ್ನು ಬಿಟ್ಕೊಡ್ತಾ ಇದ್ದೀರ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಂದು ಹೋಲಿ ಗೋಸ್ಟ್, ಒಂದು ಅದ್ರೊಳಗೆ ಪ್ರೇಯರ್ ಇದೆ, ಈ ತರ ಅನೇಕ ಚರ್ಚ್ಗಳಿದೆ. ಒಳ್ಳೊಳ್ಳೆಯ ಚರ್ಚ್ಗಳನ್ನೆಲ್ಲ ಬಿಟ್ಕೊಟ್ಟಿದ್ದೀರಾ. ಯಾಕೆ? ಕಾರಣ ಇಷ್ಟೇ, ಪ್ರಾದೇಶಿಕ ಗುರುಮಠ ಇಲ್ಲದೆ ಕಾರಣ. ಒಪ್ಕೊಳ್ತೀರಾ? ನಮ್ಮ ಕರ್ನಾಟಕದ ಪ್ರಾಂತೀಯ ಧರ್ಮ ಇಲ್ಲ, ಗುರುಮಠ ಇಲ್ಲ. ಬೇರೆ ರಾಜ್ಯಗಳಿಲ್ವಾ? ತಮಿಳುನಾಡಲ್ಲಿ ಗುರುಮಠಗಳಿಲ್ವಾ? ಕೇರಳದಲ್ಲಿ ಗುರುಮಠಗಳಿಲ್ವಾ? ಆಂಧ್ರದಲ್ಲಿ ಗುರುಮಠಗಳಿಲ್ವಾ? ಗೋವಾದಲ್ಲಿ ಗುರುಮಠಗಳಿಲ್ವಾ? ಸ್ವಾಮಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸುಸೇನಾನಂದ ಫಾದರ್ ಅವ್ರಿಗೂ ಕೇಳ್ಕೊಳ್ತೀನಿ, ನಮ್ಮ ಸತೀಶ್ ಫಾದರ್ ಕೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಕನ್ನಡ ಗುರುಮಠ ಕೇಳೋದು ತಪ್ಪ, ಪ್ರಾದೇಶಿಕ ಗುರುಮಠ ಆಗಲೇ ಇರೋದು ತಪ್ಪ. ಗುರುಮಠ ಆದರೆ ನಮ್ಮ ಗುರುಮಠ ಇದೆ, ನನ್ನ ಮನೆ ಇದೆ, ನನ್ನ ಮಕ್ಕಳನ್ನ ಕಳಿಸಬಹುದು ಅಂತ ಕುಟುಂಬಗಳಲ್ಲಿ ಒಬ್ಬೊಬ್ಬರು ಒಂದು ಮಕ್ಕಳನ್ನ ತ್ಯಾಗ ಮಾಡ್ತಾರೆ. ಗುರುಗಳಿಗೆ ಯಾವುದೇ ಕಾಲಕ್ಕೂ ನಮಗೆ
ಗುರುಗಳಿರ್ತಾರೆ. ಇನ್ನು ಮುಂದಕ್ಕೆ 20 ವರ್ಷಗಳ ನಂತರ ಗುರುಗಳಿರಲ್ಲ. ಈಗಲೇ ಪೋಪ್ರು ಹೇಳ್ತಾ ಇದ್ದಾರೆ, ಲೇಡಿ ಪೀಪಲ್, ನಾವು ಸಾಮಾನ್ಯ ಜನ ಕೂಡ ಹೋಗಿ ಪರಮಪ್ರಸಾದ ವಿತರಣೆ ಮಾಡಬಹುದು ಅಂತ. ಸ್ವಾಮಿ, ಈ ಕಾಲ ಬರ್ತಾ ಇದೆ, ದಯಮಾಡಿ ಮಾತಾಡಿ. ಈ ಒಂದು ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಗುರುಮಠ ಸ್ಥಾಪನೆ ಆಗಲೇಬೇಕು. ಈಗಾಗಲೇ ಧರ್ಮಾಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಗೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ನಾವು ಗುರುಮಠವನ್ನು ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಇನ್ನೇನು ಕೊಟ್ಟು ಈಗಾಗಲೇ ಅದು ನಮಗೆ ಕೊಟ್ಟು 3 ತಿಂಗಳು, ಈಗ 6 ತಿಂಗಳ ವರ್ಷ ಆಗಿದೆ. ಲಿಖಿತವಾಗಿ ಕೊಟ್ಟಿದ್ದಾರೆ. ದಯಮಾಡಿ ಗುರುಮಠನ ಸ್ಥಾಪನೆ ಮಾಡಲೇಬೇಕು. ಈ ಗುರುಮಠ ಸ್ಥಾಪನೆ ಮಾಡಿಲ್ಲ ಅಂದ್ರೆ ನಿಮ್ಮ ಕಾರ್ಯಕ್ರಮ ಮುಗಿದು 24ನೇ ತಾರೀಕು ಏನು ನಿಮ್ಮ ಕಾರ್ಯಕ್ರಮ ಇದೆ ಮುಗಿದು ನೀವು ನಂತರ ಇಲ್ಲಿ ಬಂದು ಕೂತ್ಕೊಳ್ಳುವಾಗ ಅದೇ ಮುಂದಿನ ಹೋರಾಟ. ಇದು ಎಚ್ಚರಿಕೆ ಗಂಟೆ. ಇಲ್ಲಿ ಪ್ರಾದೇಶಿಕ ಗುರುಮಠ ಆಗಲೇಬೇಕು. ಇದಕ್ಕೆ ತಾವು ಇಬ್ಬರು ಅದಕ್ಕೆ ಮಾತನಾಡಿ ಅದರ ಪರವಾಗಿ ನಿಲ್ಲಬೇಕಾಗಿ ಕೇಳ್ಕೊಳ್ತೇನೆ. ನೀವು ನಿಂತರೆ ಈ ಒಂದು ಗುರುಮಠ ಆದ್ರೆ ನಿಮ್ಮ ಹೆಸರುಗಳು ಸುವರ್ಣಾಕ್ಷರದಲ್ಲಿ ಬಂದಿರುವಂತಾಗುತ್ತೆ. ಈ ಕರ್ನಾಟಕದ ಮಕ್ಕಳು ಎಷ್ಟೇ 1000 ವರ್ಷ ಆದರೂ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮರೆಯಲ್ಲ. ಭಾಷೆ ಬಿಟ್ಟು ಕರ್ನಾಟಕದ ಮಣ್ಣು, ಕರ್ನಾಟಕದ ಅನ್ನ, ಕರ್ನಾಟಕದ ನೀರು ನೀವು ಏನಾದರೂ ಸ್ವಲ್ಪವಾದರೂ ತಿಂದು ಜೀರ್ಣ ಆಗಿದ್ದರೆ ಈ ತಾಯಿಯ ಋಣ ತೀರಿಸಿ ಆ ಗುರುಮಠ ಸ್ಥಾಪನೆ ಮಾಡಿ. ಗುರುಮಠ ಸ್ಥಾಪನೆ ಆಗಿಲ್ಲ ಅಂದ್ರೆ ನಾನು ಖಂಡಿತ ಇದನ್ನು ಬಿಡುವುದಿಲ್ಲ. ನಮ್ಮ ಹೋರಾಟಗಾರರು ಇದನ್ನ ಮುಂದಿನ ಹೋರಾಟ ಇದೆ. ಗುರುಮಠ ಆಗುವುದು ನಮ್ಮ ಹೋರಾಟ ಇರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಗುರುಗಳಿಗೆ ಧರ್ಮಾಧ್ಯಕ್ಷರಿಗೆ ಥ್ಯಾಂಕ್ಸ್. ಯಾಕಂದ್ರೆ ನಾವು ಸಲ್ಲಿಸ್ತೇವೆ. ಈಗ ಮೊದಲನೇದಾಗಿ ಒಂದು 2 ಗುರುಗಳನ್ನ ನೇಮಿಸಿರೋದು ಸಹಜ. ಆದರೂ ಮೈಸೂರು ಈ ಕಡೆ ಎಲ್ಲ ಕಡೆ ಇದೆ. ಸಾಕು ತಂದೆ ತಾಯಿಗಳು ಆ ಗುರುಮಠಕ್ಕಾಗಿ ಒಂದು ಮಗುವನ್ನ ಎತ್ತಾರೆ. ಆ ಗುರುಮಠಕ್ಕಾಗಿ ದಯಮಾಡಿ ಧರ್ಮನ ಬೆಳೆಸಿ, ಧರ್ಮನ ಉಳಿಸಿ. ಕರ್ನಾಟಕದಲ್ಲಿ ಮೂಲೆಯಲ್ಲಿ ಕಥೋಲಿಕ ಕ್ರೈಸ್ತರು ಅನ್ನೋದನ್ನ ಬೆಳೆಸಿ, ಆ ಅರ್ಚೆ ಅನ್ನೋದನ್ನ ಬೆಳೆಸಿ, ಅರ್ಥ ಆಯ್ತಾ? ಅದನ್ನ ಬೆಳೆಸಿ. ಏನ್ ಬೆಳೆಸ್ತಾ ಇದ್ದೀರಾ ಸ್ವಾಮಿ, ನೀವು ಏನ್ ಮಾಡ್ತಾ ಇದ್ದೀರಾ? ನಮ್ಮ ಸೀಟು ಭದ್ರತೆ ಏನು ಬೇಡ. ಧರ್ಮ ಕೇಂದ್ರಗಳಲ್ಲಿ ಬರ್ತೀರಾ, ಕೂತ್ಕೊಳ್ತೀರಾ, ಒಂದು 6 ವರ್ಷಗಳ ಕಾಲ ಅವರು ಇವರು ಮನೆ ಆ ಮನೆ ಈ ಮನೆ ಮುಗಿಯೋದು ಬರೋದು ಅಷ್ಟೇ. ಧರ್ಮನ ಬೆಳೆಸಿ. ಈ ಒಂದು ಧರ್ಮದರ್ಶನಕ್ಕೆ ಮತ್ತೊಮ್ಮೆ ಮನವಿ, ನಮ್ಮ ನೂತನ ಧರ್ಮದರ್ಶನಗಳ ಮನವಿ, ಗುರುಮಠ ಸ್ಥಾಪನೆ ಆಗಬೇಕು. ಇದೇ ನನ್ನ ಕೋರಿಕೆ. ನನಗೆ 2 ಮಾತು ಮುಗಿಸ್ತೇನೆ. ನಾವೆಲ್ಲ ಧರ್ಮಾಧ್ಯಕ್ಷರು ಮಾತಾಡ್ತೀವಿ. ಈಗ 24ನೇ ತಾರೀಕು ಕಾರ್ಯಕ್ರಮ ಬಹಳ ಸುಂದರವಾಗಿ ಚೆನ್ನಾಗಬೇಕು. ನಾವೆಲ್ಲ ಬೇಕಾಗಿ ಕೆಲಸ ಮಾಡ್ತೀವಿ. ನಿಮ್ಮ 24ನೇ ಕಾರ್ಯಕ್ರಮ ನಾವೇ ನಿಂತು ಈ ರಾಜ್ಯದ ಜನತೆಯಲ್ಲಿ ಬಹಳ ಪ್ರೀತಿ ವಿಶ್ವಾಸ ಮಾಡಿ ಸಂತೋಷದ ಹೋಗ್ತೇವೆ. ಜೊತೆಗೆ ನಮ್ಮ ಸೋಮಣ್ಣ ದಿನ 1ನೇ ತಾರೀಕಿಗೆ ಎಸ್ ಕುಮಾರ್ ಅವರಿಗೆ ಅವರ ಊರಿನ ಜನ ಸೇರಿ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಅದು 1ನೇ ತಾರೀಕಿಗೆ ಭಾನುವಾರ. ಅವತ್ತು ಎಲ್ಲ ಬರಬೇಕಾಗ್ತದೆ. ಹಾಗೆ ನಮ್ಮ ಸಂಸದವರು ಮತ್ತು JDF 25ಕ್ಕೆ ಅವರ ಕುಟುಂಬದವರು, ಅವರ ಊರಿನವರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲೂ ಕೂಡ ನಾವೆಲ್ಲ ಹೋಗೋಣ ಅಂತೇಳಿ ಅದೆಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ನಾವೆಲ್ಲ ಸಹ ಪ್ರಾರ್ಥನೆ ಮಾಡೋಣ. ಈಗ ಸನ್ಮಾನ ಹಾರಾಕ್ರಪ್ಪ.
ಸರ್ ಒಬ್ಬರಿಂದ ಬಂದ್ಬಿಡಿ. ಸರ್ ಒಂದು ನಿಮಿಷ. ಎಷ್ಟು ಸಾಲ ಸ್ವಲ್ಪ ಸಾಲ ಸರ್ ಓಕೆ ಈಗ ಸ್ವಲ್ಪ ತಂಗಿ ಬನ್ನಿ ಬನ್ನಿ ಸರ್ ಹೋಗ ಓಕೆ ಥ್ಯಾಂಕ್ ಯು. ಒಂದು ನಿಮಿಷ ಈಸಿ ಅಂತ ಸಾಕು. ಕಮನಹಳ್ಳಿ ಧರ್ಮಕೇಂದ್ರದ ಎಲ್ಲ ಸಂಸ್ಥೆ ಪರವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಶಾಲು ಹಾರ ಮಾಲೆಯನ್ನ ನೋಡುವಾಗ ನನ್ನ ನೆನಪಿಗೆ ಬಂದದ್ದು ಕುರಿಯನ್ನು ಕಡಿಯೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ನಮ್ಮ ಮೆರವಣಿಗೆ ಕರ್ಕೊಂಡು ಹೋಗಿ ಹೂವು ಹಾಕಿ ಮೆರವಣಿಗೆ ಕರ್ಕೊಂಡು ಹೋಗಿ ಆಮೇಲೆ ಅದನ್ನ ಕತ್ತರಿಸ್ತಾರೆ. ಹಾಗಾಗಿ ಬಹುಶಃ ಮಾಲೆಗಳು, ಹಾರಗಳು, ಪೇಟೆಗಳು ನೋಡುವಾಗ ಕಡಿಯೋಕ್ಕಿಂತ ಮುಂಚೆ ಇದೆಲ್ಲ ಸಹಜ ಅನ್ನೋದು ಮನೋಭಾವ. ಅದೆಲ್ಲ ಹಾಸ್ಯಕ್ಕೆ ನೀವು ಹೇಳಿದ ಎಲ್ಲ ಮಾತುಗಳು ಮತ್ತು ಮೊದಲನೇದಾಗಿ ನಮ್ಮಿಬ್ಬರನ್ನು ಇಲ್ಲಿ ಕರೆಸಿ ನಮಗೆ ಸನ್ಮಾನ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ, ಅದಕ್ಕಾಗಿ ವಂದನೆ ಸಲ್ಲಿಸುತ್ತೇನೆ. ಎರಡನೆಯದಾಗಿ ನಾವು ಏನೇ ಮಾಡಿದರೂ ಸರಿ ಮಹಾಧರ್ಮಾಧ್ಯಕ್ಷರ ಅಡಿಯಲ್ಲಿ, ಅವರ ಆಳ್ವಿಕೆಯಲ್ಲಿ, ಅವರ ಸಲಹೆ ಸೂಚನೆ ಮೇರೆಗೆ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅವರ ಆಳ್ವಿಕೆಯಲ್ಲೇ ಮಾಡಬೇಕಾಗಿದೆ. ಹಾಗಾಗಿ ಅವರೇನೇ ನಮಗೆ ಜವಾಬ್ದಾರಿ ವಹಿಸಿದರೂ ಸರಿ, ಏನೇ ಹೇಳಿದರೂ ಸರಿ, ಅವರ ಆಳ್ವಿಕೆಯಲ್ಲಿ ನಾವು ಅವರಿಗೆ ಸಹಾಯಕರಾಗಿ ಕೈ ಜೋಡಿಸಿ ಅವರಿಗೆ ಎಲ್ಲ ಕಾರ್ಯಗಳನ್ನು ಮಾಡುತ್ತೇವೆ. ಹಾಗಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವುದು ನಿಮ್ಮ ಸಹಾಯ ಸಹಕಾರ. ಹಾಗಾಗಿ ಹೆಚ್ಚಾಗಿ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ನಮಗೆ ಖಂಡಿತವಾಗಿ ಇದೆ. ಹಾಗಾಗಿ ನಮ್ಮಿಬ್ಬರಿಗಾಗಿಯೂ ನಮ್ಮಿಬ್ಬರಿಗಾಗಿ ನೀವೆಲ್ಲರೂ ಸೇರಿ ಪ್ರಾರ್ಥಿಸಿರಿ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳು, ಸೇವಾ ಕಾರ್ಯಗಳು ಯಶಸ್ವಿಯಾಗಲಿ ಮತ್ತು ಉತ್ತಮವಾಗಲಿ.
ಎಂದು ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಹೆಚ್ಚಾಗಿ ಏನು ಮಾತನಾಡುವುದಿಲ್ಲ, ಬದಲಾಗಿ ಕೊನೆಯದಾಗಿ ನೆನ್ನೆ ಹೇಳುವುದು, ನಾವೇನೇ ಮಾಡಿದರೂ ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರ ಆಳ್ವಿಕೆಯಲ್ಲಿ ಅವರ ಸೂಚನೆಯ ಮೇರೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಏನೇ ಆದರೂ ಸರಿ, ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಾಗಿ ಎಲ್ಲರೂ ಒಂದೇ ಮನೋಭಾವದಿಂದ ಮುನ್ನಡೆಯುತ್ತಾ ಈ ಧರ್ಮಕ್ಷೇತ್ರಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ದುಡಿಯೋಣ ಮತ್ತು ಆ ಧರ್ಮಕ್ಷೇತ್ರವನ್ನು ಉತ್ತಮ ಕ್ಷೇತ್ರ ಮಾಡಲು ನಾವೆಲ್ಲರೂ ಕೈ ಜೋಡಿಸಿ ಅದಕ್ಕಾಗಿ ದುಡಿಯೋಣ, ಶ್ರಮಿಸೋಣ. ಬಹುಶಃ ನಮ್ಮ ಒಂದನೇ ಸುಸೇನಾಯಕರು ಕನ್ನಡ ಪೂಜೆಯನ್ನು ಹೇಳುವುದರಿಂದ ಎಷ್ಟು ಜನ ಅವರ ಬಲಿಪೂಜೆಯಲ್ಲಿ ನೋಡಿದ್ರು ಅಂತ ಅನಿಸುತ್ತೆ. ಇಲ್ಲಿ ನಮ್ಮಲ್ಲಿ ಅವರ ಕನ್ನಡ ಪೂಜೆ ಕೇಳೋದೇ ಅಂದರೆ ಅವರ ಬಲಿಪೂಜೆ ಅನುಭವಿಸೋದು ಬಹಳ ಸುಂದರವಾದಂತಹ ಅನುಭವ. ಅಷ್ಟೊಂದು ಚೆನ್ನಾಗಿ ಹಾಡ್ತಾರೆ ಅಂತ ಒಳ್ಳೆಯ ಸ್ವರ. ನಿಜವಾಗ್ಲೂ ಕನ್ನಡದ ನಾವು ಅಂದ್ಕೊಂಡಿರೋಂಗೆ ತಮಿಳಿಗೆ ಕನ್ನಡ ಬರಲ್ಲ ಅಂತ, ನಿಜವಾಗ್ಲೂ ಕನ್ನಡದಲ್ಲಿ ಬಹಳ ಸುಂದರವಾಗಿ ಅದನ್ನು ಕಲಿತು ಅಭ್ಯಾಸ ಮಾಡಿದ್ದಾರೆ. ಅದು ನನ್ನ ಸ್ವಂತ ಅನುಭವ. ಬಹಳಷ್ಟು ಸಾರಿ ಅವರ ಬಲಿಪೂಜೆಗಳಲ್ಲಿ ನಾನು ನುಡಿಸಿದ್ದೇನೆ, ಹೇಳಿದ್ದೇನೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಈಗ ಅವರು ನಮ್ಮನ್ನು ಉದ್ದೇಶಿಸಿ ಅದನ್ನು ಮಾತನಾಡಬೇಕೆಂದು ಕೇಳಿಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಇಡೀ ಮಹಾಧರ್ಮ ಕ್ಷೇತ್ರಕ್ಕೆ ಅಲ್ಲಿ ಸಂತೋಷಕರವಾದ ಒಂದು ಸುದಿನವಾಗಿರುತ್ತದೆ ಮತ್ತು ಒಂದು ಶುಭ ಸಂದೇಶವಾಗೂ ಸಹ ಇರುತ್ತದೆ. ಮೊದಲನೇದಾಗಿ ನಮ್ಮ ರಫೀಲ್ ಅವರು ತುಂಬ ಚೆನ್ನಾಗಿ ಮಾತನಾಡಿದರು. ನಮ್ಮ ಪ್ರಾರ್ಥನೆ ಮತ್ತು ಇತರ ರೀತಿಯಲ್ಲಿ ದೇವರಲ್ಲಿ ಕೂಗಾಡುವಾಗ ಅವರು ನಮ್ಮ ಮಾತುಗಳಿಗೆ ಕಿವಿಕೊಂಡಿದ್ದಾರೆ. ಆದುದರಿಂದ ಇದು ದೇವರ ಅನುಗ್ರಹ ಮೊದಲನೇದಾಗಿ. ಎರಡನೇದಾಗಿ ದೇವರು ನೀಡಿರುವ ಒಂದು ಅವಕಾಶ, ಇನ್ನು ಹೆಚ್ಚಾಗಿ ನಮ್ಮ ಸೇವೆಯನ್ನು ಮುಂದುವರಿಸುವುದು, ಎಲ್ಲರಿಗೋಸ್ಕರ ಸೇವೆ. ಇನ್ನು ಕೆಲವು ರೀತಿಯಲ್ಲಿ ನಮ್ಮ ಮನಸ್ಸಿನ ಅವರು ಹೇಳಿದಂತೆ ನಾವಿಬ್ಬರು ಮಹಾಧರ್ಮಾಧ್ಯಕ್ಷರ ಜೊತೆಯಲ್ಲಿ ಇರುತ್ತೇವೆ. ಅವರ ಕೈಗೆ ನಾವು ಬಲವನ್ನು ನೀಡುವಂತಹ ಒಂದು ಸೇವೆಯಾಗಿರುತ್ತದೆ. ಆದುದರಿಂದ ಖಂಡಿತವಾಗಿಯೂ ನಾವಿರುವುದು ನಿಮಗಾಗಿ. ನಮ್ಮ ಸೇವೆ ನಿಮಗಾಗಿ. ಇವೆಲ್ಲವೂ ದೇವರ ಮಹಿಮೆಗಾಗಿ. ಆದುದರಿಂದ ನೀವು ನಮಗೆ ಈ ಒಂದು ಪ್ರೀತಿಯಿಂದ ಸನ್ಮಾನ ನೀಡಿದ್ದೀರಾ. ಅದಕ್ಕೋಸ್ಕರ ನೀವೆಲ್ಲರಿಗೂ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೀರಿ. ದೇವರಲ್ಲಿ ನಾವು ಒಂದಾಗಿ ಸೇರೋಣ, ಅವರ ಚಿತ್ತಕ್ಕನುಸಾರ ನಡೆಯೋಣ, ಅವರು ತೋರಿಸುವ ಹೆಜ್ಜೆಗಳಲ್ಲಿ ಪ್ರಯಾಣ ಮುಂದುವರಿಸೋಣ. ಎಲ್ಲರಿಗೂ ನಮಸ್ಕಾರ. ಧರ್ಮಾಧ್ಯಕ್ಷರಾಗಿ ನಿಯೋಜಿತರಾಗಿರುವಂತಹ ಸ್ವಾಮಿ ಸತೀಶಾನಂದರಾಜರು ಸುಸೇನವರಿಗೂ ತಮ್ಮ ಎಲ್ಲ ಕೆಲಸ ಕಾರ್ಯಗಳಿದ್ದರೂ ಸಹ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದದ್ದಕ್ಕಾಗಿ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯರು, ಹಿರಿಯರು, ಕನ್ನಡಕ್ಕಾಗಿ ಹೋರಾಡಿರುವಂತಹ ಹೋರಾಡುತ್ತಿರುವಂತಹ ಎಲ್ಲ ಗಣ್ಯ ನಾಯಕರಿಗೂ, ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಕನ್ನಡ ಕಥೋಲಿಕ ಕ್ರೈಸ್ತರ ಸಂಘದ ಪರವಾಗಿ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿದ್ದರೂ ನಮ್ಮ ಕರೆಗೆ ಹೋಗಬೇಕು ನೆರೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ತಮಗೆ ಇಚ್ಛೆ ಇದ್ದವರು ಫೋಟೋ ಎಲ್ಲರೂ ಬಂದು ಫೋಟೋ